ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ನಲ್ಲಿ. ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀನಿ. ಯಾಕಂದರೆ ಈ ಟ್ರೈನ್ ರೂಟು ಕವರ್ ಮಾಡಿರಲಿಲ್ಲ. ಚಿಕ್ಕಮಗಳೂರಿಂದ ಶಿವಮೊಗ್ಗ ಮಾಡಿದ್ದೆ. ನೋಡಿ, ಆ ಕಡೆ ಏನು ನೋಡ್ತಿದ್ದಾರೆ ಅದು ಯಶವಂತಪುರ ಟು ಶಿವಮೊಗ್ಗ ಟೌನ್ ವೀಕ್ಲಿ ಎಕ್ಸ್ಪ್ರೆಸ್ಸು. ಈಗ ಟ್ರೈನ್ ಬರ್ತಿದೆ, ತಾಳಗುಪ್ಪ ಟು KSR ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ 20652. ಇದು ಹೋದ್ಮೇಲೆ ನಮ್ಮ ಟ್ರೈನ್ ಇದೆ 8 ಗಂಟೆ 15 ನಿಮಿಷಕ್ಕೆ. ಈ ಟ್ರೈನ್ ಬಂದ್ಬಿಟ್ಟು ಅರ್ಧ ಗಂಟೆ ಲೇಟಾಗಿ ಬರ್ತಿದೆ ಶಿವಮೊಗ್ಗ ಟೌನ್ಗೆ. WDP4 ಲೋಕ ಬಂದ್ಬಿಟ್ಟು ಇಂಟರ್ಸಿಟಿ ಎಕ್ಸ್ಪ್ರೆಸ್, ತಾಳಗುಪ್ಪ ಟು KSR ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್. ಪ್ಲ್ಯಾಟ್ಫಾರಮ್ ನಂಬರ್ 1 ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ನು. ಟೋಟಲ್ ಇಲ್ಲಿ ಪ್ಲ್ಯಾಟ್ಫಾರಮ್ 3 ಇದ್ದಾವೆ. ನಾನೀಗ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಮುಂದಕ್ಕೆ ಹೋಗ್ತಿದ್ದೀನಿ. ನಾನು ಹೋಗ್ತಿರೋ ಟ್ರೈನ್ ಹೆಸರು ಬಂದುಬಿಟ್ಟು ಕುವೆಂಪು ಎಕ್ಸ್ಪ್ರೆಸ್, ತಾಳಗುಪ್ಪ ಟು ಮೈಸೂರು. ನಮ್ಮ ಟ್ರೈನ್ ಬಂತು ಕುವೆಂಪು ಎಕ್ಸ್ಪ್ರೆಸ್ WDP4D 16221 ತಾಳಗುಪ್ಪ ಟು ಮೈಸೂರು ಕುವೆಂಪು ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಇವಾಗ ಶಿವಮೊಗ್ಗ ಟೌನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು. ಜಸ್ಟು 1 ಕಿಲೋಮೀಟ್ರು 1.5 ಕಿಲೋಮೀಟ್ರಲ್ಲಿ ಬರುತ್ತೆ ಆ ಸ್ಟೇಷನ್ನು. ಶಿವಮೊಗ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶಿವಮೊಗ್ಗದಿಂದ ನೆಕ್ಸ್ಟು ಉಳಿದಿರೋದು KSR ಬೆಂಗಳೂರು, ಅಂದರೆ ಬೆಂಗಳೂರು ಕಡೆ ಹೋಗೋ ರೂಟ್ ಒಂದು ಉಳಿದಿದೆ. ಅದನ್ನು ಜನಶತಾಬ್ದಿ ಮಾಡಲಾ ಇಂಟರ್ಸಿಟಿ ಮಾಡಲಾ ಅಂತ ನೋಡ್ತಿದ್ದೀನಿ. ಯಾವ್ದು ಮಾಡಬೇಕು ಅಂತ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ವಿಡಿಯೋ ಮಾಡ್ತೀನಿ. ತುಂಗಾ ನದಿನ ಕ್ರಾಸ್ ಮಾಡ್ತಿದೆ ನಮ್ಮ ಟ್ರೈನು. ತುಂಗಾ ನದಿ ಬ್ರಿಡ್ಜು, ನೀರು ಒಂದು ಸ್ವಲ್ಪ ಕಡಿಮೆ ಆದಂಗಿದೆ ತುಂಗಾ ನದಿಯಲ್ಲಿ. ಭದ್ರಾವತಿಯಲ್ಲಿ ಭದ್ರಾ ನದಿ ಬರುತ್ತೆ. ಇವೆರಡೂ ಸೇರಿಬಿಟ್ಟು ಕೂಡ್ಲಿ ಅನ್ನೋ ಸಂಗಮದಲ್ಲಿ ತುಂಗಾ ಮತ್ತು ಭದ್ರಾ ನದಿ ಎರಡೂ ಸೇರುತ್ತೆ. ಅಲ್ಲಿಂದ ತುಂಗಭದ್ರಾ ನದಿಯಾಗಿ ಹೋಗುತ್ತೆ. ಅಲ್ಲಿಗೆ ಹೋಗಿ ವಿಡಿಯೋ ಮಾಡಬೇಕು. ಅದು ಜಸ್ಟ್ ಶಿವಮೊಗ್ಗದಿಂದ 11 ಕಿಲೋಮೀಟರ್ಸ್ ಅಷ್ಟೇ. ಹೊಳೆಹೊನ್ನೂರು ರೂಟಲ್ಲಿ ಬರುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬಿಟ್ಟರೆ ಭದ್ರಾವತಿನ ಸ್ಟಾಪು. ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಬಂದು ಹೊರಟಿದೆ. ಫ್ರೆಂಡ್ಸ್, ಈ ಟ್ರೈನ್ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಸುಮಾರು ಒಂದು 45 ನಿಮಿಷ ಬಂತು. ಸೊ ಅದಕ್ಕೆ 2 ಪಾರ್ಟಲ್ಲಿ ಮಾಡ್ತಿದ್ದೀನಿ. ಎಲ್ಲಿಗೆ ನಿಲ್ಲಿಸ್ತೀನಿ ಅಂತ ನೋಡಿ, ಮತ್ತು ಎಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಅಂತಲೂ ನೋಡಿ. ಇದು ರೂಟು ಹಾಸನದಿಂದ ಆಫ್ಟರ್ ಮೈಸೂರವರೆಗೂ ಸೈಕಾಗಿದೆ ರೂಟ್ ಮಾತ್ರ. ನಾನು ತಾಳಗುಪ್ಪದಿಂದ ಮಾಡಬೇಕು ಅನ್ಕೊಂಡೆ, ಬಟ್ ನಾನು ತಾಳಗುಪ್ಪಗೆ ಹೋಗೋಕ್ಕಾಗಲಿಲ್ಲ. ತಾಳಗುಪ್ಪಗೆ ಮಾಡಬೇಕು ಅಂದರೆ ಡೈರೆಕ್ಟ್ ಜೋಗಿಗೆ ಹೋದಾಗ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಭದ್ರಾವತಿ ಸಿಟಿಗೆ ಎಂಟ್ರಿ ಆಗಿದೆ. ಇದು ದೊಡ್ಡ ಸಿಟಿನೇ.
ಫೈನಲಿ ನಮ್ಮ ಟ್ರೈನು 16221 ಕುವೆಂಪು ಎಕ್ಸ್ಪ್ರೆಸ್ ಭದ್ರಾವತಿ ರೈಲ್ವೆ ಸ್ಟೇಷನ್ಗೆ ಅರೈವಲ್ ಆಗಿದೆ. ಎರಡು ನಿಮಿಷ ಸ್ಟಾಪ್ ನಂತರ ನಮ್ಮ ಟ್ರೈನು ಭದ್ರಾವತಿಯಿಂದ ಹೊರಟಿದೆ. ಆಪೋಸಿಟಲ್ಲಿ ಚಿಕ್ಕಮಗಳೂರಿಂದ ಶಿವಮೊಗ್ಗ ಟೌನ್ ಬರ್ತಿರೋ ಎಕ್ಸ್ಪ್ರೆಸ್ ಬರ್ತಿದೆ. ಅದು ಬೀರೂರು ತರೀಕೆರೆ ಬಿಟ್ಟಂಗಿದೆ. ನಾನು ಈಗ ಚೆಕ್ ಮಾಡಿದಾಗ ತರೀಕೆರೆ ಬಿಟ್ಟಿತ್ತು, ಶಿವಮೊಗ್ಗದಲ್ಲಿ ಚೆಕ್ ಮಾಡಿದಾಗ ಬೀರೂರು ಹತ್ರ ಇತ್ತು. ಮೇ ಬಿ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಾಸರಹಳ್ಳಿನ ಏನೋ ಬರುತ್ತಲ್ಲ ಸಮಥಿಂಗು, ಅಲ್ಲಿ ನಮಗೆ ಎದುರಾಗಬಹುದು. ಇದು ಸಿಂಗಲ್ ರೈಲ್ವೆ ಟ್ರ್ಯಾಕು. ನೋಡಿ ಭದ್ರಾ ನದಿ ಬ್ರಿಡ್ಜು ಫುಲ್ಲು ಇದರಲ್ಲೂ ನೀರು ಕಮ್ಮಿ ಆಗಿಬಿಟ್ಟಿದೆ ಭದ್ರಾ ನದಿಯಲ್ಲಿ. ಸೊ ಈ ಸಿಂಗಲ್ ಲೈನ್ ಟ್ರ್ಯಾಕ್ ಆಗಿರೋದ್ರಿಂದ ಆ ಟ್ರೈನಿನ ಸೈಡ್ಗೆ ಹಾಕ್ತಾನೋ ಇಲ್ಲ ನಮ್ಮ ಟ್ರೈನಿನ ಸೈಡ್ಗೆ ಹಾಕ್ತಾನೋ ನೋಡೋಣ ಬನ್ನಿ. ಚಿಕ್ಕಮಗಳೂರು ಟು ಶಿವಮೊಗ್ಗ ಎಕ್ಸ್ಪ್ರೆಸ್ ಟ್ರೈನು ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ದಾದಮೇಲೆ ಫ್ರೆಂಡ್ಸ್, ಇಲ್ಲಿ ಮಾಸರಹಳ್ಳಿ ಭದ್ರಾವತಿ ಬಿಟ್ಟ ಮೇಲೆ ಇಲ್ಲಿ ಸ್ಟಾಪ್ ಆಗಿಬಿಟ್ಟೈತೆ. ನಮ್ಮ ಟ್ರೈನ್ನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಯಶವಂತಪುರ ಅಥವಾ ಚಿಕ್ಕಮಗಳೂರು ಶಿವಮೊಗ್ಗ ಎಕ್ಸ್ಪ್ರೆಸ್ ಸಲುವಾಗಿ ನಮ್ಮ ಟ್ರೈನ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇಡ್ಲಿ ತಗೊಂಡಿದ್ದ ಮಾತ್ರ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಆ ಚಟ್ನಿ ಮಾತ್ರ ಭಾಳ ಚೆನ್ನಾಗಿದೆ. ನೋಡಿ, ಚಿಕ್ಕಮಗಳೂರಿಂದ ಶಿವಮೊಗ್ಗ ಬರೋ ಎಕ್ಸ್ಪ್ರೆಸ್ ಟ್ರೈನು ಇಲ್ಲಿ ಮಾಸರಹಳ್ಳಿಯಲ್ಲಿ ನಮ್ಮನ್ನು ಕ್ರಾಸ್ ಮಾಡ್ತಿದೆ. 07366 ಈ ಟ್ರೈನ್ ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ನೋಡಿ. ಇಡ್ಲಿ ಬಗ್ಗೆ ಹೇಳ್ತಿದ್ನಲ್ಲ, ಇಡ್ಲಿ ಮಾತ್ರ ಸಾಫ್ಟಾಗಿತ್ತು, ವಡೆ ಅಷ್ಟಕ್ಕಷ್ಟೇ. ಬಟ್ ಚಟ್ನಿ ಮಾತ್ರ ಔಟ್ ಆಫ್ 10 ಸ್ಪೈಸಿನೆಸ್ ಭಾಳ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಭದ್ರಾವತಿಗೆ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಅಂದರೆ ಭದ್ರಾವತಿಯಲ್ಲಿ ಇವ್ರು ಬೋರ್ಡ್ ಮಾಡ್ತಾರೆ ಇಡ್ಲಿನ, ಅಲ್ಲಿ ತಗೊಂಬಿಡಿ, ಭಾಳ ಚೆನ್ನಾಗಿದೆ. ನಮ್ಮ ಟ್ರೈನ್ ಈಗ ತರೀಕೆರೆ ರೈಲ್ವೆ ಸ್ಟೇಷನ್ಗೆ ಅರೈವಲ್ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ ಅನಿಸುತ್ತೆ. ಡಿಪಾರ್ಚರ್ ತೋರಿಸ್ತೀನಿ ತರೀಕೆರೆ ರೈಲ್ವೆ ಸ್ಟೇಷನಿಂದ. ತರೀಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರಡು ನಿಮಿಷ ಸ್ಟಾಪ್ ನಂತರ ನಮ್ಮ ಟ್ರೈನ್ ತರೀಕೆರೆಯಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಿಕ್ಕ ಹಳ್ಳಿಗಳಿದ್ದಾವೆ. ಅದಾದಮೇಲೆ ಸೀದಾ ಬೀರೂರು ಜಂಕ್ಷನ್ನೇ. ಇನ್ನೊಂದು ಟ್ರೈನ್ ಬರ್ತಿದೆ ಮೈಸೂರಿಂದ ತಾಳುಗುಪ್ಪ ಎಕ್ಸ್ಪ್ರೆಸ್ಸು ಆಪೋಸಿಟಲ್ಲಿ. ಸೊ ಎಲ್ಲಿ ನಮ್ಮನ್ನು ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲ ಅದನ್ನು ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ. ಯಾವುದು ಸ್ಟಾಪ್ ಮಾಡಿದ್ರು ಆ ವಿಡಿಯೋ ನಿಮಗೆ ತೋರಿಸ್ತೀನಿ ನೋಡಿ. ಇದು ಶಿವಪುರ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಶಿವಪುರ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ ನೋಡಿ, ಕೆರೆ ಅನಿಸುತ್ತೆ ಇದು. ಮೈಸೂರಿಂದ ತಾಳುಗುಪ್ಪ ಹೋಗೋ ಎಕ್ಸ್ಪ್ರೆಸ್ಸು 16206 ಇವಾಗ ನಮ್ಮನ್ನು ಕ್ರಾಸ್ ಆಗ್ತಿದೆ ಶಿವಪುರ ರೈಲ್ವೆ ಸ್ಟೇಷನಲ್ಲಿ. ಬಂತು ನೋಡಿ ಟ್ರೈನ್. ಇವಾಗ ನಮ್ಮ ಟ್ರೈನು ಮೈನ್ ಲೈನಿಗೆ ಜಾಯ್ನ್ ಆಗ್ತಿದೆ. ಯಶವಂತಪುರ ಟು ಹುಬ್ಳಿ ಮೈನ್ ಲೈನ್ ನೋಡಿ, ಲೆಫ್ಟ್ ಸೈಡ್ ಕಾಣಿಸೋದು ಹುಬ್ಳಿ ಮೈನ್ ಲೈನು, ಹುಬ್ಳಿಯಿಂದ ಯಶವಂತಪುರಕ್ಕೆ ಹೋಗೋ ಮೈನ್ ಲೈನು. ಇವಾಗ ನಾವು ಇಲ್ಲಿ ಜಾಯ್ನ್ ಆಗ್ತಿದ್ದೀವಿ ಬೀರೂರು ಜಂಕ್ಷನ್ ಹತ್ರ. ಸೊ ನಮಗೆ ಇಲ್ಲೊಂದು ಕ್ರಾಸಿಂಗ್ ಇದೆ, ಯಾಕಂದರೆ ಆ ಟ್ರೈನ್ ಆಲ್ರೆಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿದೆ. ಶರಾವತಿ ಎಕ್ಸ್ಪ್ರೆಸ್, ಮೈಸೂರಿಂದ ದಾದರ್ ಸೆಂಟ್ರಲ್ಗೆ ಹೋಗೋ ಶರಾವತಿ ಎಕ್ಸ್ಪ್ರೆಸ್ಸು ನೋಡಿ ಆಲ್ರೆಡಿ ಬರ್ತಿದೆ ಟ್ರೈನು. ಟ್ರೈನ್ ನಂಬರ್ ಬಂದುಬಿಟ್ಟು 11036, ಮೈಸೂರು ಟು ದಾದರ್ ಸೆಂಟ್ರಲ್, ಅಂದರೆ ಮುಂಬೈಗೆ ಹೋಗ್ತಿರೋ ಟ್ರೈನು. ಓನ್ಲಿ ಸಂಡೇ ಮಾತ್ರ ಇರುತ್ತೆ ಈ ಟ್ರೈನು, ಶರಾವತಿ ಎಕ್ಸ್ಪ್ರೆಸ್. ಇದಕ್ಕೆ ರೇಕ್ ಶೇರು ದಾದರು ತಿರುವನೆಲ್ಲಿ ದಾದರು,
ಚಾಲುಕ್ಯ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ. ಮೈಸೂರಿಂದ ಸಂಡೇ ಮಾತ್ರ ಬಿಡುತ್ತೆ ಈ ಟ್ರೈನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಇವಾಗ ಬೀರೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಅರೈವ್ ಆಗ್ತಿದೆ. ಸೊ ನಾನು ಇಲ್ಲಿಂದ ಕಡೂರು ಸ್ಕಿಪ್ ಮಾಡ್ತೀನಿ, ಒಂದೇ ಸಾರಿ ಅರಸೀಕೆರೆಯಲ್ಲಿ ತೋರಿಸ್ತೀನಿ. ಯಾಕಂದರೆ ಲಾಸ್ಟ್ ಸಂಡೇ ಹಾಕಿರೋ ವೀಡಿಯೋದಲ್ಲೂ ನಿಮಗೆ ಈ ರೂಟ್ ತೋರಿಸಿದ್ದೀನಿ. ಮತ್ತೆ ಪದೇ ಈ ರೂಟ್ ತೋರಿಸೋದು ನಿಮಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಾರಿ ಅರಸೀಕೆರೆಯಲ್ಲಿ ಸಿಗ್ತೀನಿ. ಬಾಣವಾರ ಸ್ಟಾಪ್ ಇದೆ, ಆ ರೈಲ್ವೆ ಸ್ಟೇಷನ್ ತೋರಿಸಿಲ್ಲ, ಅದೊಂದು ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನು 2 ನಿಮಿಷ ಸ್ಟಾಪ್ ನಂತರ ಬಾಣವಾರ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಈ ರೈಲ್ವೆ ಸ್ಟೇಷನ್ ನಾನು ಇವತ್ತವರೆಗೂ ತೋರಿಸಿರಲಿಲ್ಲ, ಬಟ್ ಬರೀ ಸ್ಕಿಪ್ ಮಾಡ್ತಿದ್ದೆ. ಇಲ್ಲಿ ಸ್ಟಾಪ್ ಆಗಿರೋದ್ರಿಂದ ಈ ರೈಲ್ವೆ ಸ್ಟೇಷನ್ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಅರಸೀಕೆರೆ ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನು ಅರಸೀಕೆರೆ ಜಂಕ್ಷನಿಂದ ಹೊರಟಿದೆ. ಅರಸೀಕೆರೆಯಿಂದ ಯಾರ್ಯಾರು ನೋಡ್ತಿದ್ದಾರೆ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ಅರಸೀಕೆರೆಯಿಂದ ಹುಬ್ಳಿಗೆ ಹೋಗೋ ಬೆಳಗ್ಗೆ 6 ಗಂಟೆಗೆ 5:15 ಬಿಡುತ್ತೆ ಟ್ರೈನ್. ಆ ಟ್ರೈನ್ ವೀಡಿಯೋ ಮಾಡ್ಬೇಕಂತಿದ್ದೀನಿ, ಆದಷ್ಟು ಬೇಗ ಮಾಡ್ತೀನಿ. ಬಟ್ ಅರಸೀಕೆರೆಯಿಂದ ಬೋರ್ಡ್ ಮಾಡ್ತೀನೋ ಹೊಸದುರ್ಗದಿಂದ ಬೋರ್ಡ್ ಮಾಡ್ತೀನೋ ಗೊತ್ತಿಲ್ಲ. ಅರಸೀಕೆರೆ ಸ್ಟೇಷನ್ ಅಂತೂ ತುಂಬ ಸರಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ಇಲ್ಲಿ ನಾನು ಜಂಕ್ಷನ್ ತೋರಿಸ್ತೀನಿ ನೋಡಿ ಅರಸೀಕೆರೆಗೆ. ಇವಾಗ ನಾವು ರೈಟ್ ಸೈಡ್ ಕಟ್ಟೋದು ನೋಡಿ. ಇದು ಮೈಸೂರು ಲೈನು. ಲೆಫ್ಟಲ್ಲಿರೋದು ಮೈನ್ ಲೈನು, ಹುಬ್ಳಿ ಟು ಯಶವಂತಪುರ ಮೈನ್ ಲೈನ್ ಆಗುತ್ತೆ, ಯಶವಂತಪುರ ಟು ಹುಬ್ಳಿ. ಸೊ ನಾವು ಇವಾಗ ರೈಟ್ ಸೈಡ್ ಕಟ್ಟಾದ್ವಿ, ಮೈಸೂರು ರೂಟು. ಫ್ರೆಂಡ್ಸ್, ನಮ್ಮ ಟ್ರೈನು ಈಗ ಅರಸೀಕೆರೆ ಬಿಟ್ಟು ಮುಂದಕ್ಕೆ ಹೋಗ್ತಿದೆ. ಮಲೆನಾಡು ಭಾಗದಲ್ಲಿ ತುಂಬ ಚೆನ್ನಾಗಿದೆ ರೈಲ್ವೆ ರೂಟು. ನಾನು ನೈಟ್ ಟೈಮ್ ಹೋಗಿದ್ದೆ, ಯಾವುದು ವಿಜಯಪುರ ಮಂಗಳೂರು ಸ್ಪೆಷಲ್ ಎಕ್ಸ್ಪ್ರೆಸ್ ದಾವಣಗೆರೆಯಿಂದ ಬೋರ್ಡ್ ಮಾಡಿಬಿಟ್ಟು ಸುಬ್ರಹ್ಮಣ್ಯದವರೆಗೂ ಹೋಗಿದ್ದೆ. ಸೊ ಅವಾಗ ನೈಟ್ ಟೈಮ್ ನಮಗೇನು ಕಾಣಿಸಿರಲಿಲ್ಲ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಇವಾಗ ಹಾಸನ್ ಸಿಟಿಗೆ ಎಂಟ್ರಿ ಆಗಿದೆ. ಹಾಸನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಯಿತು. ಅಲ್ಲಿ ನೋಡಿ, ಹಾಸನದಿಂದ ಸೊಲ್ಲಾಪುರಕ್ಕೆ ಹೋಗೋ ಟ್ರೈನ್ ಇದೆ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಹಾಸನ್ ರೈಲ್ವೆ ಸ್ಟೇಷನಲ್ಲಿ. ಸೊ ನಾನು ಇಲ್ಲಿಗೆ ಈ ಪಾರ್ಟ್ನ ಇಲ್ಲಿಗೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಪಾರ್ಟ್ KRS ಬ್ಯಾಕ್ ವಾಟರ್ ಏನು ಬರುತ್ತೆ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಅದು ಭಾನುವಾರ ಬರುತ್ತೆ ವಿಡಿಯೋ.